ರವೀಂದ್ರ ಕಲಾಕ್ಷೇತ್ರದಲ್ಲಿ ದ್ವಾರಕೀಶ್ ಅವರ ಅಂತಿಮ ದರ್ಶನಕ್ಕೆ ಎಲ್ಲ ಸಕಲ ಸಿದ್ಧತೆಗಳು ನಡೆದಿದೆ. ಸದ್ಯಕ್ಕೆ ನಮ್ಮೊಟ್ಟಿಗೆ ನಿರ್ದೇಶಕರಾದಂಥ ನಗಣ್ ಅವರಿದ್ದಾರೆ, ಅಂತಿಮ ದರ್ಶನಕ್ಕಾಗಿ ಬಂದಿದ್ದಾರೆ. ಸೊ ದ್ವಾರಕೀಶ್ ಅವರ ನೆನಪಿನ ಬಗ್ಗೆ ಒಂದಷ್ಟು ಮಾತಾಡ್ತಾವೋಣ. ಸರ್ ನಮಸ್ತೆ. ದ್ವಾರಕೀಶ್ ಅವರು ಅಂತಂದ್ರೆ ಒಂದು ಕನಸು, ಅಂದ್ರೆ ಇಂಡಸ್ಟ್ರಿನ ಈ ಮಟ್ಟದಲ್ಲಿ ನೋಡಬೇಕು ಅಂದ್ರೆ ಸಿನಿಮಾಗೆ ಒಂದು ಕ್ವಾಲಿಟಿ, ಒಂದು ಸ್ಟ್ಯಾಂಡರ್ಡ್ನೆಸ್ ತಂದು ಕೊಟ್ಟಂತ ವ್ಯಕ್ತಿತ್ವ ಅವರು. ಸೊ ಅವ್ರ ಜೊತೆ ನಿಮ್ಮ ಒಡನಾಟ ಮತ್ತೆ ಅವರ ನೆನಪುಗಳು ಅಂತ ಹಂಚ್ಕೊಳ್ಳೋದಾದ್ರೆ. ನಮ್ಮ ತಂದೆಯವ್ರು ಸಿನಿಮಾ ಮಾಡೋ ಕಾಲದಿಂದ ಹಿಡಿದು ಆಮೇಲೆ ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದು ಅವ್ರ ಜೊತೆ ಇದಾಗಂತ ನಮ್ಮ ಅನೇಕ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥದ್ದು, ನಮ್ಮ ಸಿನಿಮಾಲ್ಲೂ ಆ್ಯಕ್ಟ್ ಮಾಡಿರ್ತಕ್ಕಂಥದ್ದು. ದುಬೈ ಬಾಬು ಅಂತಕ್ಕಂಥ ಒಂದು ಸಿನಿಮಾದಲ್ಲಿ ಕೂಡ ಮಾಡಿದ್ರು, ಮುಂಬೈನಲ್ಲೆಲ್ಲ ಶೂಟಿಂಗ್ ಮಾಡಿದ್ವಿ, ನಾವೆಲ್ಲ ಮಾಡಿದ್ವಿ. ಅವರು ನಾವು ಇವತ್ತೆಲ್ಲ ಮಾತಾಡ್ತೀವಿ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಏನಂದರೆ, ಸರ್ ನಾನು ಸಿನಿಮಾ ಪ್ಯಾಷನಿಂದ ಮಾಡ್ತೀನಿ. ಪ್ಯಾಷನ್ ಅನ್ನೋದು ಏನು ಅನ್ನೋದನ್ನು ದ್ವಾರಕೀಶ್ ಅವರ ಚರಿತ್ರೆ ಇದೆಯಲ್ಲ, ಅವ್ರ ಹಿಸ್ಟ್ರಿ ಅದನ್ನ ತೆಗೆದು ನೋಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಯಾಕಂದರೆ ಅವ್ರು ಮಾಡಿರ್ತಕ್ಕಂಥ ಮೊದಲನೇ ಸಿನಿಮಾ ವೀರಸಂಕಲ್ಪ ಅಂತ ಇರ್ತಕ್ಕಂಥದ್ದು, ಅವ್ರು ಕೇಮ್ ಆಸ್ ಎನ್ ಆ್ಯಕ್ಟರ್. ಅದಾದ ನಂತರ ಅವರು ಆ್ಯಕ್ಟರ್ ಆಗಿ ಒಂದು ಕಮಿಡಿಯನ್ಗೆ ಒಂದು ತನ್ನದೇ ಆದ ಒಂದು ಸ್ಥಾನವನ್ನು ಕೊಡೋದಿತ್ತಲ್ಲ, ನರಸಿಂಹರಾಜು ಬಾಲಕೃಷ್ಣ ಅವರು ಆದ ನಂತರ, ಅಂದರೆ ಆ ನಿಟ್ಟಿನಲ್ಲಿ ಬಂದಂಥ ನಂತರದಲ್ಲಿ ಅವರು ಬಾಲಕೃಷ್ಣ ಅವ್ರ ಜೊತೆ ನರಸಿಂಹರಾಜು ಅವ್ರ ಜೊತೆ ಬಂದಾಗ ಅವ್ರ ಜೊತೆನೂ ಆ್ಯಕ್ಟ್ ಮಾಡಿ ಅವ್ರದ್ದೇ ಆದ ಒಂದು ಛಾಪನ್ನು ಮೂಡಿಸೋಂಥದ್ದಿದೆಯಲ್ಲ, ಛಾಪ್ ಮೂಡಿಸೋದಿದೆಯಲ್ಲ ಆಸ್ ಎನ್ ಆ್ಯಕ್ಟರ್ ಅನ್ನೋದು. ಆ್ಯಕ್ಟರ್ ಆಗಿ ಈ ಬಿಕೇಮ್ ಎ ಪ್ರೊಡ್ಯೂಸರ್. ಆಫ್ಟರ್ ಪ್ರೊಡ್ಯೂಸರ್ ಆದಮೇಲೆ ಈ ಬಿಕೇಮ್ ಎ ಡೈರೆಕ್ಟರ್ ಆದಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಈಗ ತಾನೇ ಹೇಳಿದ್ದೇನೆ ಪ್ಯಾಷನ್ ಅಂದರೆ ಏನು ಅನ್ನೋದನ್ನು, ಇವೆಲ್ಲ ಅವ್ರ ಚರಿತ್ರೆಯನ್ನು ನೋಡ್ಕೊಂಡು ಬಂದಾಗ ಗೊತ್ತಾಗುತ್ತೆ. ಯಾಕಂದರೆ ಉಲ್ಗಮ್ ಸೂತ್ರ ವಾಲಿಬಾನ್ ಅಂತ ಒಂದು ಸಿನಿಮಾವನ್ನು MGR ಅವರು ಪ್ರೊಡ್ಯೂಸ್ ಮಾಡಿದ್ರು. ಜಪಾನು ಮತ್ತು ಅದರಲ್ಲಿ ಎಕ್ಸ್ಪೋ 70 ಎಲ್ಲ ನಡೀತಾ ಕಾಲದಲ್ಲಿ, ತಾವೆಲ್ಲ ಹುಟ್ಟೇ ಇರಲಿಲ್ಲ ಆಗ. ಸೊ ಆ ಕಾಲದಲ್ಲಿ ಅಂಥ ಸಿನಿಮಾವನ್ನು ಮಾಡಿದಾಗ ಅವ್ರಿಗೊಂದು ಜೀಲ್ ಇತ್ತು, ನಾವ್ಯಾಕೆ ಫಾರಿನಲ್ಲಿ ಸಿನಿಮಾ ಮಾಡಬಾರ್ದು ಅಂತಂದಾಗ ಸಿಂಗಾಪುರ್ನಲ್ಲಿ ರಾಜ ಕುಳ ಅನ್ನುವಂಥ ಒಂದು ಸಿನಿಮಾವನ್ನು ಮಾಡಿದಾಗ, ನಾನೆಲ್ಲ ಅವ್ರದ್ದೊಂದು ಇಂಟರ್ವ್ಯೂ ನೋಡಿದಾಗ ಅವ್ರು ಸುಮಾರು ಲೊಕೇಶನ್ ನೋಡೋದಕ್ಕೇ ಒಂದು 25-35 ದಿವಸ ದೇ ಸ್ಪೆಂಟ್ ಇನ್ ಸಿಂಗಾಪುರ್ನಲ್ಲಿ. ಎಲ್ಲ ಲೊಕೇಶನ್ಗಳನ್ನು ನೋಡಿಕೊಂಡು ಗುರುತಿಸ್ಕೊಂಡು ಬಂದ ನಂತರ ಕಥೆಯನ್ನು ಅಳವಡಿಸ್ಕೊಂಡವ್ರು. ಸೊ ಇವೆಲ್ಲ ನೋಡಿದಾಗ ನಿಮ್ಗೆ ಅರ್ಥ ಆಗ್ತದೆ. ಸೊ ಆ ಒಂದು ಲೊಕೇಶನ್ ಮಾಡೋದು, ಈ ಸೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಆ ಸೀನ್ ಕ್ರಿಯೇಟ್ ಮಾಡ್ಕೊಂಡ್ರೆ. ಅವಾಗ ಉದಯ್ ಶಂಕರ್ ಆಗಿರ್ಬೋದು, ಇವರಾಗಿರ್ಬೋದು, ಆಗ ನಮ್ಮ ರವಿಚಂದ್ರನ್ ಅವ್ರ ತಂದೆ ವೀರಸ್ವಾಮಿಯವರು, ಅವ್ರಿಗೆ ಬ್ಯಾಕ್ ಬೋನ್ ಆಗಿದ್ದವರು, ಅಂದರೆ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥದ್ದು, ಪ್ರೊಡಕ್ಷನ್ಗೆ. ಸೊ ಆ ಒಂದು ಇದನ್ನಲ್ಲಿ ಮಾಡ್ತಕ್ಕಂಥದ್ದು ನಾನು ಮಾಡಬಲ್ಲೆ. ಕನ್ನಡ ಇಂಡಸ್ಟ್ರಿಗೂ ಒಂದು ತನ್ನದೇ ಆದ ಒಂದು ಸ್ಥಾನ ಇದೆ ಅಂತೇಳಿ ಫಾರಿನಲ್ಲಿ ಶೂಟಿಂಗ್ ಮಾಡ್ಬೋದು ಅಂತಕ್ಕಂಥ ಮಾತನ್ನು ತೋರಿಸ್ಕೊಟ್ಟವ್ರು, ಇಂಡಸ್ಟ್ರಿಗೆ ನೋಡ್ಕೊಟ್ಟದ್ದು ಸಿಂಗಾಪುರ್ನಲ್ಲಿ ರಾಜ ಕೂಡ. ಅದಾದ ಮೇಲೆ ನಾವು ಅವಾಗೆಲ್ಲ ಹೇಳ್ತಾ ಇದ್ವಿ, ಟಾರ್ಸನ್ ಬಗ್ಗೆ ಮಾತಾಡ್ತಾ ಇದ್ವಿ. ಮಾಯಾ ದಿ ಮ್ಯಾಗ್ನಿಫಿಷೆಂಟ್ ಮೆನ್ ಅಂತೆ, ಟಾರ್ಸನ್ ಅಂತೆಲ್ಲ ಒಂದು ಸಿನಿಮಾಗಳನ್ನೆಲ್ಲ ಮಾಡೋದು. ಸೊ ಚಿಕ್ಕ ವಯಸ್ಸಲ್ಲಿ ನಾವು ಟಾರ್ಸನ್ ಅಂದಾಗ ಒಂದು ಇದು ಖುಷಿ ಇರೋದು. ಆ ಒಂದು ಖುಷಿನಲ್ಲಿ ಅವರು ಸಿನಿಮಾ ಮಾಡಬೇಕು ಅಂತೇಳಿ ಮಾಡಿದಾಗ ಲೇಡಿ ಟಾರ್ಸನ್ ಬಗ್ಗೆ ಇಟ್ಟು ಮಾಡಿದ್ರು, ಆಫ್ರಿಕಾದಲ್ಲಿ ಶೀಲಾ ಅಂತ. ಭಾಳ ಕಷ್ಟ ಆಗಿನ ಕಾಲದಲ್ಲಿ, ಭಾಳ. ಇವತ್ತಾದರೂ ನಮಗೆ CG ಅದು ಇದೆಲ್ಲ ಇದೆ. ಆಮೇಲೆ ಪ್ರಾಣಿಗಳನ್ನೆಲ್ಲ ಇಟ್ಕೊಂಡು ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್. ಯಾಕಂದರೆ ಸೈಕಾಲಜಿ ಆಫ್ ದಿ ಅನಿಮಲ್ ಈಸ್ ವೆರಿ ಡಿಫಿಕಲ್ಟ್. ಸೊ ಅಂಥದ್ರಲ್ಲಿ ಅವರು ಅದನ್ನೆಲ್ಲ ಇಟ್ಕೊಂಡು ಮಾಡಿರ್ತಕ್ಕಂಥದ್ದನ್ನು ಅಲ್ಲಿ ಶೂಟಿಂಗ್ ಮಾಡಿ ಒಂದು, ನನಗೆ ಗೊತ್ತಿರೋಂಗೆ ಆ ಕಾಲದಲ್ಲೇ ಒಂದು 89 ಜನನ ಕರ್ಕೊಂಡು ಹೋಗಿದ್ರು ಆಫ್ರಿಕಾದಲ್ಲಿ. ಯಾಕಂದರೆ ಅವಾಗ ಸೌಂಡ್ ರೆಕಾರ್ಡಿಂಗ್ ಎಲ್ಲ ಸ್ಪಾಟಲ್ಲಿ, ಇವಾಗ ಸಿಂಗ್ ಸೌಂಡ್ ಅಂತ ನಾವೇನು ಹೇಳ್ತೀವಿ, ಆ ಸೌಂಡ್ ರೆಕಾರ್ಡಿಂಗ್ ಎಲ್ಲ ಆಗೆಲ್ಲ ಮಾಡಿಕೊಂಡು ಅದಕ್ಕೊಬ್ಬ ಸೌಂಡ್ ಇಂಜಿನಿಯರು, ಕ್ಯಾಮ್ರಾಗೆ ಜನ ಅಂದರೆ ಕರ್ಕೊಂಡು ಹೋಗೋದು. ಆಮೇಲೆ ನೈಟ್ ಎಫೆಕ್ಟ್ ಶೂಟಿಂಗ್ ಮಾಡಬೇಕು ಅಂದರೆ ಭಾಳ ಕಷ್ಟ ಆಗೋದು. ಅವಾಗ ಜನರೇಟರ್ ಬೇಕು, ಆರ್ಕ್ ಲೈಟ್ ಅಂತ ಯೂಸ್ ಮಾಡ್ತಿದ್ವಿ, ಅದೆಲ್ಲ ಲೈಟ್ ಎಲ್ಲ ಬೇಕು. ಇವತ್ತಿನ ದಿವಸ ಈಗ ನಿಮ್ಮ ಜೋಬಲ್ಲಿ ಇಟ್ಕೊಂಡ್ಬಿಡ್ತೀರ ಪಾಕೆಟ್ ಲೈಟ್ನ ಇಟ್ಕೊಂಡು ಮಾಡಿ, LED ಇಟ್ಕೊಂಡು ಅದನ್ನು ಮಾಡಿದ ತಕ್ಷಣ ಸಫಿಷಿಯೆಂಟ್ ಲೈಟ್ ಈಸ್ ಇನಫ್. ನಾವು ಈ ಟೆಕ್ನಾಲಜಿ ಬೆಳೆದ ಅಂಥ ಕಾಲದಲ್ಲಿ ಅವರೆಲ್ಲ ಮಾಡಿರ್ತಕ್ಕಂಥದ್ದು ಇದೆಲ್ಲ, ಅದು ಅಚೀವ್ಮೆಂಟು. ಸೊ ಅಚೀವ್ಮೆಂಟ್ನ, ಪ್ಯಾಷನ್ನ ಅಚೀವ್ಮೆಂಟ್ ಅಂತ ಹೆಂಗೆ ಕನ್ವರ್ಟ್ ಆಗುತ್ತೆ ಅನ್ನೋದನ್ನು ನಾವು ನೋಡಿದಾಗ ಆಗುತ್ತೆ. ಒಂದು ಚೇತನ ಅವರು ಸಿನಿಮಾ ಬಿಟ್ಟು ಅವ್ರು ಯಾವತ್ತೂ ಮಾತಾಡ್ತಾನೆ ಇರಲಿಲ್ಲ. ನಾವೆಲ್ಲ ಹೋದಾಗ ಮಾತಾಡಿದ್ರೆ, ಏನು ರಾಜ ಹೆಂಗಿದೆ ಸಿನಿಮಾ, ಅದು ಹೆಂಗಿದೆ, ಯಾವ್ದು ನೋಡಿದೆ, ಯಾವ್ದು ಓದಿದೆ, ಯಾವ್ದನ್ನ ಬುಕ್ ಓದಿದ್ರೆ ಮಾಡಿದ್ರೆ ಅಂತ ಹೇಳೋರು. ಇತ್ತಿನ ದಿವಸ ನಾವು ಎಷ್ಟು ಜನ ಪುಸ್ತಕ ಓದ್ತೀವಿ, ಕಾದಂಬರಿಗಳೆಲ್ಲ ನೋಡ್ತೀವಿ. ಸೊ ಆ ಥರ ಒಂದು. ಆಮೇಲೆ ಪಕ್ಕದ ರಾಜ್ಯದಲ್ಲಿ ಏನು ಸಿನಿಮಾ ನಡೀತಾ ಇತ್ತು, ಯಾವ ಸಿನಿಮಾ ಸಕ್ಸಸ್ ಆಗಿದೆ, ಯಾವ್ದು ಫೇಲ್ಯೂರ್ ಆಗಿದೆ, ಯಾಕೆ ಫೇಲ್ಯೂರ್ ಆಗಿದೆ ಅಂತ ಸಿನಿಮಾಗಳು ತಗೊಂಬಂದು ಅವರು ಮೋಸ್ಟ್ ಸಕ್ಸಸ್ಫುಲ್ ಆಗಿದ್ದು ಅಂತಕ್ಕಂಥದ್ದು. ಎಷ್ಟೋ ಕೆಲವು ಫೇಲ್ಯೂರ್ ಆಗಿರೋ ಸಿನಿಮಾ ತಗೊಂಬಂದು ಇಲ್ಲಿ ಸಕ್ಸಸ್ ಮಾಡಿದ್ದಾರೆ. ಸೊ ಅಂದರೆ ಅದು ಡೆಪ್ತ್ ಆಫ್ ದಿ ಕಂಟೆಂಟ್ ಇದೆಯಲ್ಲ, ಆ ಡೆಪ್ತ್ ಆಫ್ ದಿ ಕಂಟೆಂಟ್ಗೆ ಹೋಗೋರು. ಆಮೇಲೆ ನಮ್ಮ ಆಡಿಯನ್ಸ್ನ ನಾಡಿ ಮಿಡಿತಾ ಇದೆಯಲ್ಲ, ಅದು ಹಿಡಿಯೋದು ಭಾಳ ಕಷ್ಟ. ಆ ಇಂಟೆಲಿಜೆನ್ಸ್ ದ್ವಾರಕೀಶ್ ಅವ್ರಿಗಿತ್ತು. ನೀವು ಅವ್ರು ಹೀರೋ ಆದಾಗ ಕುಳ್ಳ ಏಜೆಂಟ್ನಲ್ಲಿ 000 ಅಂತ ಅಂದಾಗ, ಆಗಿನ ಕಾಲದಲ್ಲೇ ಆ ಏಜೆಂಟ್ ಬಾಂಡ್ ಸೆಕ್ಟಾರ್ ಸಿನಿಮಾಗಳನ್ನು ಮಾಡಿದಾಗ, ಅಣ್ಣವರು ಅವಾಗ ಜೇಡ್ರ ಬಲೆ ಅದು ಇದಂತೆಲ್ಲ ಸಿನಿಮಾ ಮಾಡುವಾಗ ಇವರು ಒಂದು ಸೆಕ್ಟಾರ್, ಇವ್ರದ್ದೇ ಒಂದು ಚಾಪ್ 000 ಅಂತ ಮಾಡಿಕೊಂಡು ಮಾಡಿದಂಥ ಸಿನಿಮಾ ಎಲ್ಲ ಕೊಟ್ಟವರು. ನಿಜ ಗುರು ಶಿಷ್ಯರಂಥ ಸಿನಿಮಾ ಆಗಿರ್ಬೋದು, ಹಿಂದಿನ ರಾಮಾಯಣ ಆಗಿರ್ಬೋದು, ಅನೇಕ ಸಿನಿಮಾಗಳು ಅವ್ರದ್ದು
ಹೆಚ್ಚು 50ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿದವರು. ಒಂದು 18-19 ಸಿನಿಮಾ ಡೈರೆಕ್ಟ್ ಮಾಡಿದ್ದು. ಸೊ ಅಂದರೆ ಆಡುಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ, ಸಿನಿಮಾ ಡಿಪಾರ್ಟ್ಮೆಂಟಲ್ಲಿ ಅವರು ಯಾವುದೂ ಬಿಡಲಿಲ್ಲ. ಏನೂ ಎಡಿಟಿಂಗ್, ಮ್ಯೂಸಿಕ್ ಬಗ್ಗೆ ಗೊತ್ತಿತ್ತು, ಡ್ಯಾನ್ಸ್ ಬಗ್ಗೆ ಗೊತ್ತಿತ್ತು. ಡ್ಯಾನ್ಸ್ ಬಗ್ಗೆ ಅಷ್ಟು ಕ್ರೇಜ್ ಅವ್ರಿಗೆ, ಖುಷಿ ಅವರು ಡ್ಯಾನ್ಸ್ ಮಾಡ್ತಕ್ಕಂಥದ್ದು, ಕಾಮಿಡಿ ಬಗ್ಗೆ ಆಗಿರ್ಬೋದು ಎಲ್ಲ. ಸೊ ಹಾಗೆ ನಿಜವಾಗ್ಲೂ ಆ ಥರ ಒಂದು ದೊಡ್ಡ ಚೈತನ್ಯವನ್ನು ನಾವು ಇಂಡಸ್ಟ್ರಿಲಿ ನೋಡೋದು ಭಾಳ ಅಪರೂಪದ ಮಾಣಿಕ್ಯ ಅಂತಂದರೆ ದ್ವಾರಕೀಶ್ ಸರ್ ಅಂತ ಹೇಳಕ್ಕೆ ಬರ್ತೀನಿ. ಬಟ್ ತುಂಬ ಜೀವ, ವಿ ಹ್ಯಾವ್ ಲಾಸ್ಟ್ ಹಿಮ್ ಟುಡೇ. ಇಟ್ಸ್ ಎ ಬಿಗ್ ಲಾಸ್ ಫಾರ್ ಕನ್ನಡ ಇಂಡಸ್ಟ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಂದೆಯವ್ರ ಕಾಲದಿಂದ ನೋಡ್ಕೊ ಬರ್ತಾ ಇದ್ದೀರ ಅವ್ರನ್ನ. ಬಟ್ ಆ ಕಾಲಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಆ ಥರದೊಂದು ದೊಡ್ಡ ಬಜೆಟ್ ಸಿನಿಮಾ ಹಾಕೋಕ್ಕೆ ಧೈರ್ಯ ಬೇಕಿತ್ತು. ಆ ಗಟ್ಟಿ ಧೈರ್ಯ ನಾವು ಮಾಡ್ಕೊಬಂದ್ರು. ಒಂದೆರಡಲ್ಲ, ಸತತ ಪ್ರಯತ್ನಗಳು ಮಾಡ್ತಾರೆ. ಈ ಕನಸು ಏನು ಕಂಡಿರ್ತಾರೆ ಅದ್ರ ತಕ್ಕನಂಗೆ ಅದಕ್ಕೆ ಪ್ರೊಡಕ್ಷನ್ ವೈಸ್ ಎಲ್ಲ ರೀತಿಯ ಒಂದು ಯಾವುದೋ ಕಾಂಪ್ರಮೈಸ್ ಇಲ್ಲ, ಅವರು ದುಡ್ಡು ಹಾಕೋದ್ರಲ್ಲಿ ಬಂಡವಾಳ ಹುಡ್ತಾ ಇದ್ರು. ಅದೇ ಹೇಳಿದ್ನಲ್ಲ, ಪ್ಯಾಷನ್ ಅನ್ನೋದಿತ್ತಲ್ಲ ಅವ್ರಿಗೆ. ಅವ್ರ ನರನಾಡಿಗಳಲ್ಲೇ ಸಿನಿಮಾ ಅನ್ನೋದಿತ್ತು ಅವ್ರಿಗೆ. ಅವರು ಸಿನಿಮಾ ಮಾಡಬೇಕಷ್ಟೇ, ಫೇಲ್ಯೂರು ಸಕ್ಸಸ್ ಬಗ್ಗೆ ಅವ್ರು ಯೋಚನೆ ಮಾಡ್ತಿರ್ಲಿಲ್ಲ. ಸಿನಿಮಾ ಆಗಿದ ತಕ್ಷಣ ಧುಮುಕ್ಬಿಡೋರು ಅವರು. ಅವ್ರು ಹೀರೋ ಅದು ಸರಿ, ಇವ್ರು ಅದು ಸರಿ, ಇವ್ರು ಅದು ಸರಿ, ಧುಮುಕ್ಬಿಡೋರು, ಸಿನಿಮಾ ಮಾಡೋರು ಅಷ್ಟೇ. ಫೇಲ್ಯೂರ್ ಆದ್ರೂ ಅವರು ಬಿಡಮ್ಮ ರಾಜ, ಅದು ಇಷ್ಟಾಗಿಲ್ಲ, ನೆಕ್ಸ್ಟ್ ಸಿನಿಮಾ ಇದನ್ನು ತಗೊಂಡಿದ್ದೀನಿ ನಾನು, ಅದು ಮಾಡ್ತಾ ಇದ್ದೀನಿ ನಾನು ಅನ್ನೋರು. ಅಂಥ ಸಿನಿಮಾ ನಾನು ಮಾಡ್ತಾ ಇದ್ದೀನಿ ಅನ್ನೋರು. ಸೊ ಈಗ ನಾವು ಸಿನಿಮಾ ಮಾಡಿದಾಗ ನಮ್ಮ 71 ಬಂಗಾರದ ಮನುಷ್ಯ ನಾವು ಮಾಡಿದಾಗ, ಬಂಗಾರದ ಮನುಷ್ಯ ನೀವು ನೋಡಿರ್ಬೋದು ನೀವು. ಆದ್ಮೇಲೆ ಅವ್ರು ಇರ್ತಕ್ಕಂಥ ಕಾಮಿಡಿ ಸೀನ್ ಎಲ್ಲ ಮಾಡಿದಾಗ, ಅದು ಫಸ್ಟ್ ಅವಾಗ ಅಶೋಕ ಹೋಟ್ಲು ಓಪನ್ ಆಗಿದ್ದು ಹೊಸ್ತಲ್ಲ. ಅವಾಗ ಅಶೋಕ ಹೋಟ್ಲಲ್ಲಿ ಶೂಟಿಂಗ್ ಮಾಡಿದ್ವಿ. ಅದನ್ನಲ್ಲಿ ಅದು ಇದೆಲ್ಲ ಇವತ್ತೇನು ಹೇಳ್ತೀವಿ ಅದನ್ನೆಲ್ಲ ಮಾಡಿದಾಗ, ಆ ಸೀನೆಲ್ಲ ಮಾಡಿದಾಗ ನೋಡೋದು. ಆಮೇಲೆ ಅವ್ರ ಕ್ಯಾರೆಕ್ಟರ್ ಇದೆಯಲ್ಲ, ಬಂಗಾರ ಮನುಷ್ಯರಿದ್ದಂಥ ಕ್ಯಾರೆಕ್ಟರ್, ನಾವು ಸಿಕ್ಕಿದಂಥ ಪಾತ್ರವನ್ನು ರಾಜೀವ್ ಅನ್ನೋ ಒಂದು ಪಾತ್ರ, ಅಣ್ಣವ್ರ ಜೊತೆ ರಾಜ್ಕುಮಾರ್ ಅವ್ರ ಜೊತೆ ಇದ್ದಂಥ ಪಾತ್ರವನ್ನೆಲ್ಲ ಮಾಡಿದಾಗ ಅದನ್ನೆಲ್ಲ ನೋಡ್ಬೋದು ನೀವು. ಅದರಲ್ಲಿ ಮದುವೆ ಆಗಬೇಕು ಅಂದಾಗ ಬಾಲಕೃಷ್ಣ ಅವರು ರಾಜ್ಕುಮಾರ್ ಅವ್ರಿಗೆ ಒಂದು ಕಂಡೀಷನ್ ಹಾಕ್ತಾರೆ, ಇವನು ಮದುವೆ ಮಾಡಬೇಕು, ನೀವು ಮದುವೆ ಆಗಬೇಕು ಅಂತ. ಅವ್ರೋಗಿ ಒಂದು ಕೆರೆ ಮುಂದಕ್ಕೆ ಕೂತಿರ್ತಾರೆ. ಯಾಕಪ್ಪ ಕೂತಿದ್ದೆ ಇಲ್ಲಿ ಅಂತಂದ್ರೆ, ಅಂದರೆ ಪ್ರೀವಿಯಸ್ ಸೀನ್ ಫಾರ್ ದಿಸ್, ಯಾಕಪ್ಪ ಇಲ್ಲಿ ಕೂತಿದ್ದೆ ನೀನಂದರೆ, ನಮ್ಮಪ್ಪ ಮದುವೆ ಸಾಯಕ್ಕಿದ್ದೀನಿ, ಮತ್ತು ಸಾಯಕ್ಕೆ ನೀರಲ್ಲಿ ಯಾಕೆ ಬಿದ್ದಿಲ್ಲ ಅಂದರೆ ಬಿಸಿ ಆಗ್ಲಿರ್ತಕ್ಕಂಥ. ಸೊ ಈ ಥರ ಸೀನ್ಗಳನ್ನು ನಮ್ಮ ಚಿಕ್ಕ ಸೀನ್ ಅದು ನೋಡಿ ನೀವು ನಗ್ತಿದ್ದೀರಾ. ಅಂದರೆ ಆ ಪಾತ್ರಗಳು ಒಂದೊಂದು ಸೀನೂ ಎಲ್ಲೋ ಒಂದು ಕಡೆ ನಮ್ಮ ನೆನಪಿನಲ್ಲಿ ಉಳಿಯತಕ್ಕಂಥ ಪಾತ್ರಧಾರಿ. ಅದೇ ಆಸ್ ಅ ಕ್ಯಾರೆಕ್ಟರ್ ಅಂದರೆ ಆ್ಯಸ್ ಅನ್ ಆ್ಯಕ್ಟರ್ ವಾಸ್ ದ್ವಾರಕೀಶ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಯಾವತ್ತಾದ್ರೂ ಭೇಟಿ ಆಗೋದುಂಟಾ ಸರ್? ಮಾಡಿದ್ದು, ಚೇಂಬರ್ಗೆ ಬಂದಿದ್ರಲ್ಲ, ಚೇಂಬರ್ಗೆ ಬಂದಾಗ ಫಿಲ್ಮ್ ಚೇಂಬರ್ ನೀವೆಲ್ಲ ಬಂದಿದ್ರಲ್ಲ, ಅವಾಗೆಲ್ಲ ನಾವೆಲ್ಲ ಮೀಟ್ ಮಾಡಿದ್ವಿ. ಏನು ಮಾಡ್ತಿದ್ದೆ ಏನು ಅಂತ ನಮ್ಮದವರೆಲ್ಲ ಹೇಳೋರು, ಎಲ್ಲ ಮಾಡೋರು. ಅವರು ನಿಜವಾಗ್ಲೂ ನಾನು ಸಂಗೊಳ್ಳಿ ರಾಯಣ್ಣ ಮಾಡಿದಾಗ ಇದಕ್ಕೆ ಕರೆದಿದ್ವಿ ನಾವು, ಸೆಲೆಬ್ರಿಟಿ ಶೋ ಅಂತ ಮಾಡಿದಾಗ ಕಾವೇರಿಲಿ ಕರೆದಾಗ ಬಂದು ತಪ್ಕೊಂಡ್ರು. ನನಗೆ ತಪ್ಕೊಂಡು ಒಂದು ಮಾತು ಹೇಳಿದ್ರು, ನಾಗಣ್ಣ ನೀನು ಮೊದಲನೇ ಸಿನಿಮಾಯಿಂದ ನಾನು ವಿಷ್ಣು ಜೊತೆಗೆ ನೀನು ಸಾಮ್ರಾಟ್ ಮಾಡಿದಾಗಿಂದ ನೋಡ್ಕೊಂಬಂದಿದ್ದೀನಿ. ನೀನು ಈಗ ಸಂಗೊಳ್ಳಿ ರಾಯಣ್ಣ ಮಾಡಿದ ಮೇಲೆ ಆ ಸಂಗೊಳ್ಳಿನಲ್ಲಿ ನೀನು ಆ ಹಳೆ ಟೆಕ್ನಿಕ್ಕು ಮತ್ತು ಹೊಸ ಇದನ್ನು ತಕ್ಕೊಂದು ಮಾಡ್ರನ್ ಆ್ಯಂಡ್ ಮತ್ತೊಂದು ಹಿಸ್ಟಾರಿಕಲ್ ಆ್ಯಂಡ್ ಮಾಡ್ರನ್ ಆಗಿ ಇವತ್ತಿನ ದಿವಸ CG ಆಗಿರಲಿ, ಅದಿರಲಿ CGನೂ ಜಾಸ್ತಿ ಬಳಸಿದೆ, ಎರಡೂ ದಿನ ಬ್ಲೆಂಡ್ ಮಾಡಿ ನೀನು ಮಾಡಿದ್ದೆ, ನಿಜವಾಗ್ಲೂ ಕಣ ಭಾಳ ಒಳ್ಳೆ ಸಿನಿಮಾ ಮಾಡಿದ್ದೆ ಕಣ ಅಂತೇಳಿ ತಪ್ಕೊಂಡ್ರು. ನನಗೆ ಇನ್ನೂ ಎಂತೆಂಥ ಸಿನಿಮಾ ಮಾಡಬೇಕು ನಮ್ಮ ಹಿಸ್ಟ್ರಿಗೆ, ಸಿನಿಮಾಗೆ. ನಿಮ್ಮಪ್ಪ ಮಾಡಿದ್ರಲ್ಲಿ ನೀವು ಒಂಚೂರಾದ್ರೂ ಮಾಡ್ತಿದ್ಯಾ, ಪರವಾಗಿಲ್ಲ ಕಣ, ನಿಮ್ಮಪ್ಪನ ದಾರಿ ಇದೆಯಾ ಅಂದರು. ಅಂದರೆ ಎಷ್ಟು ಚೆನ್ನಾಗಿ ಹರಿಸ್ತಾರೆ ಅಂದರೆ, ಈಗ ನೋಡಿ ಅವ್ರು ನಾನು ಮೊದಲೇ ಮಾಡಿದ ಸಿನಿಮಾ ಬಗ್ಗೆನೇ ಅವ್ರಿಗೆ ಜ್ಞಾಪಕ ಇಟ್ಕೊಂಡು ನನಗೆ ಹೇಳಿದ್ರು ಅಂತಂದರೆ, ಹೌ ಮಚ್ ಈಸ್ ಅಬ್ಸರ್ವಿಂಗ್ ಆಲ್ ದಿ ಎಂಟೈರ್ ಇಂಡಸ್ಟ್ರಿ ಅನ್ನೋದು ಗೊತ್ತಾಗ್ತಾ ಇತ್ತು. ಅವರೇನೋ ಒಂದು ಸಿನಿಮಾ ಮಾಡಿದ್ದಾರೆ, ಇವರೇನೋ ಒಂದು ಸಿನಿಮಾ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಆ ಸಿನಿಮಾ ನೋಡಬೇಕು ಅನ್ನೋದೊಂದು ತ್ರೈವ್ ಇದೆಯಲ್ಲ, ನಾನು ಮಾಡಬೇಕು ಅನ್ನೋ ತ್ರೈವ್ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೇಕಿಂಗ್ ಎ ಫಿಲ್ಮ್ ಮೇಕರ್. ಅದಕ್ಕೆ ಕೊನೆಯಿದೆ ಸರ್, ಕೊನೆಗಾಲಕ್ಕೆ ತನಕನೂ ಸಿನಿಮಾಗಳು ನೋಡ್ತಾರೆ, ದಿನಕ್ಕೊಂದು ಸಿನಿಮಾ ನೋಡ್ತಾರೆ ಅಂತ. ರೀಸೆಂಟಾಗಿ ಕಾಟೇರ ಸಿನಿಮಾ ನೋಡಿ ಅದ್ರ ಬಗ್ಗೆ ಮಾತನಾಡಿದ್ರಂತೆ. ಅದ್ರ ಜೊತೆಗೆ ಎಷ್ಟೇ ದ್ವೇಷ ಇದ್ರು ಕೂಡ ಅದು ಅವಧಿಗೆ ಅಷ್ಟೇ, ಏನೋ ಕೋಪ ತಾಪ ಇದ್ರು ಕೂಡ ನೆಕ್ಸ್ಟ್ ಅವರೇ ಬಂದು ಕರೆದು ಮಾತಾಡೋದು, ಅಷ್ಟೇ. ಸಾಕಷ್ಟು ಉದಾಹರಣೆಗಳು ಹೇಳ್ತಾ ಇರ್ತಾರೆ. ಬೇಕಾದ್ರೆ ಸರ್, ನಿಜವಾಗ್ಲೂ ಅದನ್ನ ತಾವು ಹೇಳಿ ಸತ್ಯ. ಯಾಕಂದರೆ ಅವ್ರು ಯಾರೇ ಹೋದ್ರು ಯಾರೂ ಮಾಡ್ಕೊಂಡು ತಮಾಷೆ ಮೇಲೆ ಏನು ರಜಾ ಅಂತ ಹಿಂಗೆ ಅಂದ್ಕೊಂಡು ಮಾತಾಡೋರು. ಏನು ಚಿನ್ನ ಚೆನ್ನಾಗಿದೆ, ಚಿನ್ನ ಏನು ಮಾಡ್ತಿದ್ದೆ ನಿನಗೆ, ಅಯ್ಯೋ ಬಿಡು ಚಿನ್ನ, ನೆನ್ನೆದಾಗಿದ್ದು ಆಗೋಯ್ತು, ಇವತ್ತಿನ ಮಾತಾಡು ಅನ್ನೋರು. ಅಂದರೆ ಅವರು ಯಾವುದು ಇಟ್ಕೋತಾ ಇರಲಿಲ್ಲ. ಅವ್ರಿಗೆ ಸಿನಿಮಾ ಬಿಟ್ಟು ಬೇರೆ ಗೊತ್ತಿರಲಿಲ್ಲ ಸರ್ ಅವ್ರಿಗೆ. ಆ ನಿಟ್ಟಿನಲ್ಲಿ ಪಾಪ ನಮ್ಮ ಯೋಗೇಶ್ ಈಸ್ ಆಲ್ಸೋ ಥ್ರೈವಿಂಗ್ ಮಾಡ್ತಿದ್ದಾರೆ. ಅವ್ರ ಮಗನ ಯೋಗಿನೂ ಒಳ್ಳೆ ಸಿನಿಮಾನೂ ಮಾಡ್ತಿದ್ದಾರೆ. ನೀವು ಲಾಸ್ಟ್ ಚೌಕದಲ್ಲಿ ಆ್ಯಕ್ಟ್ ಮಾಡಿದರು, ಸ್ಟಾರ್ಟ್ ಮಾಡಿದರು. ಸೊ ಅವರು ಮಾಡ್ತಾ ಇರ್ತಕ್ಕಂಥ ಮಗ ಅವರು ಮಾಡ್ತಿರೋ ಅವ್ರ ಮಕ್ಕಳಿಗೆ ಇನ್ನೂ ಅವ್ರ ಆಶೀರ್ವಾದ ಸಿಕ್ಕಿ, ದೇವ್ರ ಆಶೀರ್ವಾದ ಸಿಕ್ಕಿ ಇಂಡಸ್ಟ್ರಿಯಲ್ಲಿ ಇನ್ನೂ ಚೆನ್ನಾಗಿ ಬೆಳಿಬೇಕು ಅವ್ರ ಮಕ್ಕಳು ಅನ್ನೋದು ನಮ್ಮ ಆಸೆ ಇತ್ತು ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ನಾಗಣ್ಣ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್ ನೆಕ್ಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.